ರೆಡಿ ಆಗಿದೆ, ಇನ್ನೊಂದು ಫೈಲ್ ರೆಡಿ ಮಾಡ್ತಾ ಇದ್ದೀನಿ. ಈ ಮಾತು ಬರ್ದಿರೋಳ ಹತ್ರ ಕೆಲಸ ಮಾಡೋದು ತುಂಬಾ ಕಷ್ಟ ಕಣೆ. ಭವಾನಿ, ಯಾಕೊಂಥರ ಇದ್ದೀರಾ? ನೀವು 2-3 ದಿನದಿಂದ ಒಂಥರ ಇದ್ದೀರಾ. ಏನಿ ಪ್ರಾಬ್ಲಮ್? ಮದುವೆ ಆಗೋ ಟೈಮಲ್ಲಿ ಹೀಗೆ ಬೇಜಾರಾಗಿದ್ರೆ ಹೇಗೆ? ಯಾವಾಗಲೂ ನಗ್ನಗ್ತಾ ಇರಬೇಕು. ಸ್ಮೈಲ್. ದಟ್ಸ್ ಗುಡ್. ಯಪ್ಪ, ನನ್ನ ಮಗಳಿಲ್ಲ, ಇದೇ ಒಳ್ಳೆ ಸಮಯ. ಎಕ್ಸ್ಕ್ಯೂಸ್ ಮಿ ಸರ್, ಯಾರು ಬೇಕಿತ್ತು? ರವಿ ಅವ್ರು ನೋಡ್ಬೇಕಾಗಿತ್ತು. ನಿಮ್ಮ ಹೆಸರು? ರಾಮಪ್ಪ ಅಂತ. ಅಪಾಯಿಂಟ್ಮೆಂಟ್ ತಗೊಂಡಿದ್ದೀರಾ? ನಾನು ಅಪಾಯಿಂಟ್ಮೆಂಟ್ ತಗೋಬೇಕಾ? ನಾನು ಯಾರು ಗೊತ್ತೇ? ನಮ್ಮದು ಮೊದಲೇ ತಾಲೂಕು ಆಫೀಸು. ನಿಮ್ಮ ಬಾಸ್ಗೆ ಮಾಮ ಆಗೋನು, ಗೊತ್ತಾಯ್ತಾ? ಹೌದಾ ಸರ್? ಸಾರಿ ಸರ್, ಗೊತ್ತಾಗಿಲ್ಲ. ಕೂತ್ಕೊಳ್ಳಿ. ಪರವಾಗಿಲ್ಲ ಬಿಡಮ್ಮ. ನೀನೇನು ಕೆಲಸ ಮಾಡ್ತೀಯ ಅಲ್ಲಿ? ರಿಸೆಪ್ಷನಿಸ್ಟ್ ಸರ್. ಗುಡ್, ವೆರಿ ಗುಡ್. ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು. ನಿನಗೆ ಈ ಕಂಪ್ನಿಲಿ ಗಿಮೋಷನ್ ಏನಾದರೂ ಬೇಕಿದ್ರೆ ನನ್ನ ಹತ್ರ ಹೇಳು, ನಾನು ಮಾಡ್ಕೊಡ್ತೀನಿ. ಸ್ವಲ್ಪ ಖರ್ಚಾಗತ್ತೆ ಅಷ್ಟೇ. ಆ ಥರ ಏನಾದರೂ ಇದ್ರೆ ಖಂಡಿತ ನಿಮ್ಗೆ ಹೇಳ್ತೀನಿ. ಗುಡ್, ಹಂಗಿರ್ಬೇಕು. ಅಪ್ಪ ಯಾಕೆ ಇಲ್ಲಿಗೆ ಬಂದರು? ಬರೋ ಸಂಬಳನೆಲ್ಲ ಪೂರ್ತಿ ಖರ್ಚು ಮಾಡೋದಲ್ಲ, ಸ್ವಲ್ಪ ಉಳಿಸ್ಬೇಕು. ಅಯ್ಯೋ ಮುದ್ದು, ನೀನ್ ಇಲ್ಲೇ ಇದೆಯಾ? ನಿನ್ನ ಬಗ್ಗೆ ವಿಚಾರಿಸ್ತಿದ್ದೆ ಇವಳ ಹತ್ರ. ಅದು ಬಾವಿ ಅಳಿ ಅಂದ್ರೆ ಕಂಪ್ನಿ ಹೆಂಗ್ ನಡೆಸ್ತಿದ್ದಾರೆ, ಅವ್ರ ವಹಿವಾಟು ಹಿಂಗಿದೆ ಅಂತೆಲ್ಲ ನೋಡಕ್ ಬಂದಮ್ಮ. ಅದಲ್ಲದೆ ಮದುವೆ ವಿಚಾರದಲ್ಲಿ ಸ್ವಲ್ಪ ಮಾತುಕತೆ ಇತ್ತು. ಹುಡುಗಿ ಅಪ್ಪನಾಗಿ ನನ್ನ ಕರ್ತವ್ಯಗಳಿದೆ ತಾನೇ. ಮುದ್ದು, ನೀನ್ ಇಲ್ಲೇ ಇರು, ನಾ ಒಳಗಡೆ ಮಾತಾಡ್ಕೊಂಡ್ ಬರ್ತೀನಿ. ಹಾ ಇರು. ನಮಸ್ಕಾರ ಅಳಿಯಂದ್ರಿಗೆ. ಓ ಮಾವ, ನಮಸ್ಕಾರ. ಬನ್ನಿ ಮಾವ. ಬಂದೆ. ಕೂತ್ಕೊಳ್ಳಿ ಮಾವ. ಹೇಗಿದ್ದೀರಾ ಮಾವ? ಅಯ್ಯೋ, ನಿಮ್ಮಂತ ದೊಡ್ಡವ್ರ ಸಂಬಂಧ ಬೆಳೆಸಿದ್ರಿಂದ ಸ್ವಲ್ಪ ಉಸಿರಾಡ್ಕೊಂಡಿದೀವಿ. ಯಾಕೆ ಹಾಗೆ ಹೇಳ್ತೀರಾ ಮಾವ? ಅಯ್ಯೋ ಅಂದ್ರೆ ನಿಮಗ್ ಗೊತ್ತಲ್ಲ, ನಮ್ಮದು ಮೊದಲೇ ತಾಲೂಕು ಆಫೀಸು. ತಾಲೂಕು ಆಫೀಸಲ್ಲಿ ಗುಮಾಸ್ತಾಗಿದ್ದುಕೊಂಡು 3 ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸದ ಖರ್ಚು, ಅವ್ರ ಮದುವೆ ಖರ್ಚು, ಇದನ್ನು ನಿಭಾಯಿಸೋ ಕಷ್ಟ ಇದೆಯಲ್ಲ, ಅದು ನಮ್ಮಂಥವ್ರಿಗೆ ಮಾತ್ರ ಗೊತ್ತಾಳಿ ಅಂದ್ರೆ. ಮಾವ, ನಾನು ನಿಮ್ಮ ಮಗಳನ್ನ ಮದುವೆ ಆಗ್ತಿರೋ ಆಮೇಲೆ ನನಗೆ ನಿಮ್ಮ ಕಷ್ಟ ಬೇರೆ ಅಲ್ಲ, ನನ್ನ ಕಷ್ಟ ಬೇರೆ ಅಲ್ಲ. ನಿಮ್ಗೇನು ಸಹಾಯ ಬೇಕೋ ಧೈರ್ಯವಾಗಿ ಕೇಳಿ. ಹೌದೇವ್ರೆ, ತುಂಬಾ ದೊಡ್ಡ ಮಾತಾಡಿ ಅಂದ್ರೆ. ಮನಸ್ಸು ಹೋಗ್ತಾ ಇಲ್ಲ, ಆದರೂ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ. ಅದಕ್ಕೆ ನಿಮ್ಮ ಹತ್ರ ಸಹಾಯ ಕೇಳೋಣ ಅಂತ ಬಂದೆ. ಬೇಜಾರು ಮಾಡ್ಕೋಬೇಡಿ. ಹಾಗೆಲ್ಲ ಏನೂ ಇಲ್ಲ ಅಮ್ಮ, ಧೈರ್ಯವಾಗಿ ಕೇಳಿ. ಅದು
ಅಂದರೆ ಯಾವುದೋ ಒಂದು ವ್ಯವಹಾರ ಕೆಡ್ದುಬಿಟ್ಟೆ ಕೆಟ್ಟಗಳಿಗೆ ಲಕ್ಷಾಂತರ ರೂಪಾಯಿ ಕಳ್ಕೊಂಡ್ಬಿಟ್ಟೆ. ಸಾಲ್ಗಾರ ಹತ್ರ ಹೋಗಿ ಲಾಸ್ ಅಂತ ಹೇಳಿದ್ರೆ ಅವ್ರು ಕೇಳ್ತಾರ? ಕೂತಲ್ಲಿ ನಿಂತಲ್ಲಿ ಹೋದಲ್ಲಿ ಬಂದಲ್ಲಿ ಎಲ್ಲ ತೊಂದರೆ ಕೊಡೋಕೆ ಮಾಡಿಬಿಟ್ರು. ಏನು ಮಾಡಬೇಕು ಗೊತ್ತಾಗಿಲ್ಲ. ಅದಕ್ಕೆ ನೀವು ಭವಾನಿ ಕೊಡಿಸಿದ್ರಲ್ಲ ಆ ನೆಕ್ಲೆಸು, ಅದನ್ನು ಗಿರ್ವಿ ಇಟ್ಬಿಟ್ಟೆ. ವಾಟ್? ನೆಕ್ಲೆಸ್ನ ಗಿರ್ವಿಟ್ರಾ? ಏನು ಮಾಡೋದಳಿ ಅಂದರೆ ಮರ್ಯಾದೆ ಪ್ರಶ್ನೆ. ನನ್ನ ಮರ್ಯಾದೆ ಹೋದರೆ ನಿಮ್ಮ ಮರ್ಯಾದೆ ಉಳಿಯುತ್ತಾ? ಅದು ಹೋಗುತ್ತೆ. ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಈ ವಿಷಯ ನನ್ನ ಹೆಂಡತಿ ಮಕ್ಳಿಗೆ ಗೊತ್ತಾದ್ರೆ ತುಂಬ ನೊಂದ್ಕೊಂಡ್ಬಿಡ್ತಾರೆ ಅಳಿ ಹತ್ರ. ಅದಕ್ಕೆ ಬೇರೆ ದಾರಿ ಕಾಣದೆ ನಿಮ್ಮ ಹತ್ರ ಬಂದ್ಬಿಟ್ಟೆ. ದಯವಿಟ್ಟು ಹೇಗಾದರೂ ಮಾಡಿದನ್ನ ಬಿಡಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅಯ್ಯೋ ಮಾವ, ಇಷ್ಟಕ್ಕೆಲ್ಲ ಯಾರು ಕೈ ಮುಗಿತಾರ? ಮಾವ, ನೀವೇನು ಯೋಚನೆ ಮಾಡಬೇಡಿ, ನಾನು ಬಿಡಿಸ್ಕೊಡ್ತೀನಿ. ನಿಮ್ಮ ಕಾರಣ ನನ್ನ ಜೀವಮಾನ ಇಡೀ ಮರಿಯಲ್ಲ. ಬರಲ ಅಳಿ ಅಂದ್ರೆ? ಸರಿ ಮಾವ. ಅಳಿ ಅಂದ್ರೆ ಈ ವಿಷಯ ನಿಮ್ಮಲ್ಲೇ ಇರಲಿ. ನಾನು ಯಾರಿಗೂ ಹೇಳಲ್ಲ, ನೀವು ಧೈರ್ಯವಾಗಿ ಬರ್ತೀನಿ. ಅಯ್ಯ, ನಿನ್ ತಲೆ ಹುಳ ಹಾಕೊಂಡ್ಬಿಟ್ಟಿದ್ಯಮ್ಮ. ಮಾವ ಅಳಿಯ ಅಂದ್ಮೇಲೆ ಇನ್ನೇನು ಮಾತಾಡೋಕ್ಕಿರುತ್ತೆ? ಮದುವೆ ವಿಷಯ ಅಷ್ಟೇ. ನಾ ಬರಲ್ಲ, ಟೆನ್ಷನ್ ಮಾಡ್ಕೋಬೇಡ. ನಾನು ಬರ್ತೀನಿ, ಹೇಳಿದ್ದಷ್ಟು ನೆನಪು. ಸರಿ ಸರ್. ಎಲ್ಲಿ ಉಳಿದವ್ರು ಯಾರು ಕಾಣಿಸ್ತಾನೆ ಇಲ್ಲ? ಅತ್ತೆಗೇನೋ ಹೊಟ್ಟೆ ನೋವು ಅಂತ ಆಗಲೇ ಗಂಜಿ ಕುಡಿದು ಮಲ್ಕೊಂಡ್ರು. ಮಕ್ಕಳೆಲ್ಲ ಇನ್ನೇನು ಬರ್ತಾರೆ. ಸಂಜನಾ, ನೀನು ಕೂತ್ಕೋ, ಊಟ ಬಡಿಸ್ತೀನಿ. ಮೊದಲು ಎಲ್ರಿಗೂ ಊಟ ಬಡಿಸಿ, ನಾನು ಆಮೇಲೆ ಊಟ ಮಾಡ್ತೀನಿ. ನಾವು ಬಡಿಸ್ತೀವಿ, ನೀನು ಊಟಕ್ಕೆ ಕೂತ್ಕೋ. ಯಾಕೆ? ನಾನು ಬಡಿಸಿದ್ರೆ ಏನಾಗುತ್ತೆ? ನಾನು ಈ ಮನೆ ಸೊಸೆ, ನನಗೂ ಜವಾಬ್ದಾರಿ ಇದೆ. ಬೇಷ್ ಕಣೆ, ಎಲ್ಲರೂ ಅವ್ರವ್ರ ಹಕ್ಕಿನ ಬಗ್ಗೆ ಮಾತಾಡ್ತಾರೆ. ನೀನೊಬ್ಳೆ ಕಣೆ ಜವಾಬ್ದಾರಿಯಿಂದ ಮಾತಾಡೋ ಸೊಸೆ. ಅರೆ, ಆಶ್ಚರ್ಯ ಆಗ್ತಿದೆ. ನನ್ನ ಹೆಂಡತಿಗೆ ಜವಾಬ್ದಾರಿ ಬಂದಿದೆ ಅಂದ್ರೆ ನಂಬಕ್ಕೆ ಆಗ್ತಾ ಇಲ್ಲ. ಶರತ್, ಯಾಕೆ ಹಾಗೆಲ್ಲ ಮಾತಾಡ್ತೀರಾ? ನಾನು ಈ ಮನೆ ಸೊಸೆ ಥರ ನಡ್ಕೊಳ್ತಿಲ್ವಾ? ಶರತ್, ಸುಮ್ಮನೆ ಇರು, ಬಾ ಕುತ್ಕೊಂಡು ಊಟ ಮಾಡಿ. ಹೊಟ್ಟೆ ಸಿಗ್ತಿದೆ, ಬೇಗ ಬೇಗ ಊಟ ಬಡಿಸಿ. ನನಗೂ ತುಂಬ ಹಸುವಾಗ್ತಿದೆ. ರೀ, ನಿಮ್ಗೆ ಇಷ್ಟವಾದ ಕ್ಯಾರೆಟ್ ಪಲ್ಯ. ಎಲ್ಲಿ ಇಲ್ಲಿ ಕೊಡು ನೋಡೋಣ. ನಿಮ್ಗೆ ಬಡಿಸ್ಲಾ? ಪಲ್ಯ ತುಂಬ ಚೆನ್ನಾಗಿದೆ. ನೀವು ಮಾಡಿದ್ದ? ರೀ, ನಾನು ಮಾಡಿದ್ದು. ಅಷ್ಟೊಂದು ಚೆನ್ನಾಗಿದ್ಯಾ? ನನಗೂ ಬಡಿಸಿ. ನಾನೇ ಹಾಕ್ತೀನಿ. ಓ, ನನಗೆ ಬಡಿಸೋದಿಲ್ವಾ? ಅಕ್ಕ ಕೊಡು, ನಾನು ಬಡಿಸ್ತೀನಿ.
ಮನೋಜ್, ಇಷ್ಟಕ್ಕೆ ಸಾಕು ಅಂತ ಹೇಳ್ತಿದ್ದೀರಾ? ನಿಮ್ಮನ್ನ ನೀವು ನೋಡ್ಕೊಂಡಿದ್ದೀರಾ? ಸರಿಯಾಗಿ ತಿಂದೆ ಹೇಗಾಗಿದ್ದೀರಾ? ಚೆನ್ನಾಗಿ ತಿಂದು ಆರೋಗ್ಯ ನೋಡ್ಕೊಳ್ಳಿ. ಊಟದ ಜೊತೆ ಮೊಸರು, ಬೆಣ್ಣೆ, ತುಪ್ಪ ಎಲ್ಲ ತಿನ್ಬೇಕು. ಅವಾಗಲೇ ಹೆಲ್ದಿ ಆಗಿರ್ಬೋದು. ಈ ಮನೆಯವ್ರ ಬಗ್ಗೆ ನಿನಗೆ ಎಷ್ಟೊಂದು ಕಾಳಜಿ. ನಿನಗಿರೋ ಕಾಳಜಿ ಇವ್ರಿಗೆಲ್ಲ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿದ್ ಗೊತ್ತಾ? ಸಂಜನಾ, ಸಾರು ಬಡ್ಸಮ್ಮ. ಸರಿ ಅತ್ತೆ. ನೀನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀಯ ಅಂತ ಭಾರತಿ ಹೇಳ್ತಾ ಇದ್ಲು. ನಾಳೆಯಿಂದ ನೀನು ಅಡುಗೆ ಮನೆ ಜವಾಬ್ದಾರಿ ನೀನೇ ವಹಿಸ್ಕೊಂಬಿಡು. ಸರಿ ಅತ್ತೆ. ಸರ್, ಹಾಂ ಸರ್, ನಾಳೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀನಿ. ಓಕೆ ಸರ್, ಗುಡ್ ನೈಟ್. ನಾಳೆ ಈ ಕೇಸ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರೆ ತಲೆನೋವು ಕಮ್ಮಿ ಆಗುತ್ತೆ. ಭರತ್, ಯಾರ್ದು ಫೋನು? ಏನು ವಿಷಯ? ಅಪ್ಪ, ಒಂದು ವಿಚಿತ್ರವಾದ ಕೇಸ್ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ನಾಳೆ ಆರೋಪಿನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು. ಅದ್ರ ಬಗ್ಗೆ ಮಾತಾಡೋಕ್ಕೆ SP ಕಾಲ್ ಮಾಡಿದ್ದೆ. ಏನು ಕೇಸು? ಒಂದು ಹುಡುಗಿ ಒಂದು ಹುಡುಗನ್ನ ಲವ್ ಮಾಡ್ತಿದ್ಲು. ಆದ್ರೆ ಆ ಹುಡುಗಿ ಅಕ್ಕನ್ನೇ ಲವ್ ಮಾಡಿ ಮದುವೆ ಆಗ್ಬಿಟ್ಟ. ಆದ್ರೆ ಆ ಹುಡುಗಿ ಸುಮ್ಮನಾಗ್ಲಿಲ್ಲಪ್ಪ. ತನಗೆ ಮೋಸ ಮಾಡ್ದ ಅನ್ನೋ ಕಾರಣಕ್ಕೆ ಅವನ ತಮ್ಮನೇ ಲವ್ ಮಾಡಿ ಮದುವೆ ಮಾಡಿಕೊಂಡು ಮನೆಗೆ ಬಂದ್ಬಿಟ್ಲು. ಅವ್ರ ಅಕ್ಕನ್ನೇ ಕೊಲ್ಲಕ್ಕೆ ಪ್ರಯತ್ನ ಪಟ್ಲು. ಅಕ್ಕಿಲಿ ಅವಳ ಅಕ್ಕ ಬದುಕ್ಬಿಟ್ಲು. ಈಗ ಅಟೆಂಪ್ಟ್ ಟು ಮರ್ಡರ್ ಕೇಸಲ್ಲಿ ಅವಳನ್ನ ಅರೆಸ್ಟ್ ಮಾಡಿದ್ದೀನಿ. ನಾಳೆ ಆ ಹುಡುಗಿನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು. ತಂಗಿನ ಅಕ್ಕನ ಕೊಲೆ ಮಾಡಕ್ಕೆ ನೋಡಲ್ಲ, ಇದೆಂತ ಅನ್ಯಾಯ ಅಲ್ಲ? ಈ ಥರ ದ್ವೇಷದಿಂದ ಅದೇನು ಸಾಧಿಸ್ತಾರೋ ಏನು? ಮನೋಜ್, ನೀರು ತಗೊಳ್ಳಿ. ಥ್ಯಾಂಕ್ ಯು.
ಸ್ವಲ್ಪ ಅನ್ನ ಬಡ್ಸಮ್ಮ. ಭಾರತಿ, ಅನ್ನ ಬಡ್ಸು ಅಂದೆ. ಭಾರತಿ, ಏನ್ಮಾ ಇದು? ತಟ್ಟೆಗೆ ಅನ್ನ ಬಡಿಸೋದು ಬಿಟ್ಟು ಎಲ್ಲ ಚೆಲ್ತಾ ಇದೆಯಲ್ಲ. ಅತ್ತೆ ನನಗೆ ಗೊತ್ತಾಗ್ಲಿಲ್ಲ, ಕ್ಷಮಿಸಿ. ಕೆಲಸ ಮಾಡೋವಾಗ ಗಮನ ಎಲ್ಲೆಲ್ಲೋ ಇದ್ದರೆ ಹೀಗೆ ಆಗೋದು. ಗಮನ ಇಟ್ಕೊಂಡು ಕೆಲಸ ಮಾಡು. ಹೋಗ್ಲಿ ಬಿಡಿ ಅಜ್ಜಿ, ಏನೋ ಗೊತ್ತಿಲ್ಲದೆ ಹಾಗೆ ಮಾಡಿದಾಳೆ. ನಾನೇ ಬಿಡ್ತೀನಿ. ಏನೇ ನೋಡ್ತಾ ನಿಂತಿದ್ದೀಯಾ? ಸಾಂಬಾರು ಬಡಿಸು. ಕೈ ಮೇಲೆ ಸಾಂಬಾರು ಆಗ್ಬಿಟ್ಟಲ್ಲಿ ಬೇಕು ಬರ್ತಾ ಇದೆಯಾ? ಇಲ್ಲ ಅಜ್ಜಿ, ನಾನು ಬೇಕು ಅಂತ ಮಾಡಲಿಲ್ಲ. ಸಾಕು, ಸುಮ್ಮನೆ ಇರೆ. ಅನ್ನದ ಬೆಲೆ ಗೊತ್ತಾಗಿದ್ದಿದ್ರೆ ನೀನು ಹೀಗೆಲ್ಲ ಮಾಡ್ತಿರ್ಲಿಲ್ಲ. ಹೊರಗಡೆ ಹೋಗಿ ಮೈ ಮುರಿದು ದುಡಿತಾರಲ್ಲ, ಅವ್ರ ಕಣ್ಣೆ ಗೊತ್ತಾಗೋದು. ಸುಮ್ಮನೆ ಕೂತ್ಕೊಂಡು ತಿನ್ನೋರ್ಗೆ ಅನ್ನದ ಬೆಲೆ ಗೊತ್ತಾಗಲ್ಲ. ಯಾಕೋ ಮನೋಜ? ಇಲ್ಲಮ್ಮ, ಮಧ್ಯಾಹ್ನ ತಿಂದಿದ್ದೆ ಇನ್ನೂ ಜೀರ್ಣ ಆಗಿಲ್ಲ. ನನಗೆ ಸಾಕು, ನೀವೆಲ್ಲ ಊಟ ಮಾಡಿ. ಗುಡ್ ನೈಟ್. ಮನೋಜ, ಅಜ್ಜಿ, ಊಟ ಮಾಡುವಾಗ ಯಾಕೆ ಹೀಗೆಲ್ಲ ಮಾತಾಡ್ತೀರಾ? ಈಗ ಅವಳು ಏನ್ ತಪ್ಪು ಮಾಡಿದ್ಲು? ಓ, ಹಾಗಾದ್ರೆ ನಾನೇ ಜಗಳ ತೆಗೆದು ಎಲ್ಲ ನೆಮ್ಮದಿನೂ ಹಾಳು ಮಾಡ್ತೀನಿ ಅಂತಲಾ? ಹಾಗಲ್ಲ ಅಜ್ಜಿ. ಕಾವೇರಿ, ಈಗೆಲ್ಲರೂ ಸುಮ್ಮನೆ ಊಟ ಮಾಡಿ. ಊಟ ಮಾಡ್ಬೇಕಾದ್ರೆ ಆ ಭಾರತಿ ಮನೋಜನ್ ಮುಖ ನೋಡ್ಬೇಕಿತ್ತು. ಊಟ ತಿನ್ನಕ್ಕೂ ಆಗದೆ ಬಿಡಕ್ಕೂ ಆಗದೆ ಒತ್ತಾಡ್ತಾ ಇದ್ರು. ಆ ಭಾರತಿಗಂತೂ ನಿನ್ ಮೇಲೆ ಸಹಿಸ್ಕೊಳಕ್ ಆಗ್ದಿರೋಷ್ಟು ಕೋಪ ಬಂದ್ಬಿಟ್ಟಿತ್ತು. ಮತ್ತೆ ನನ್ನನ್ನು ಎದುರಾಕೊಂಡ್ರೆ ಸುಮ್ಮನೆ ಬಿಡ್ತೀರಾ? ನೋಡ್ತಾ ಇರಿ ಅವ್ರನ್ನ ಇನ್ನೂ ಹೇಗೆ ಆಟ ಆಡಿಸ್ತೀನಿ ಅಂತ. ನಾವಿಬ್ರು ಏನೇ ಮಾಡಿದ್ರು ಜಾಸ್ತಿ ಸಪೋರ್ಟು ಅವರಿಬ್ಬರಿಗೆ ಇರೋದು. ಅದನ್ನ ಮೈಂಡಲ್ಲಿ ಇಟ್ಕೊ.
ಇದ್ರಲ್ಲಿ ಸ್ವಲ್ಪ ಸಾಂಬಾರಿದೆ, ತೊಳೆಯಕ್ಕೆ ಹಾಕ್ಬಿಡ್ಲಾ? ಬೇಡ ಬೇಡ, ಎತ್ತಿಡು, ಬೆಳಗ್ಗೆಗಾಗತ್ತೆ. ಅಕ್ಕ ಸ್ವಲ್ಪನೇ ಇದೆ ಅಷ್ಟೇ. ಬೇಡ ಕಣೆ, ಕಷ್ಟಪಟ್ಟು ದುಡಿತಾ ಇರೋದು ನಿನ್ ಗಂಡ ನನ್ ಗಂಡ. ಹೀಗೆ ವೇಸ್ಟ್ ಮಾಡಿದ್ರೆ ಹೇಗೆ? ಬಿಸಿ ಮಾಡಿಡು, ಬೆಳಗ್ಗೆಗಾಗತ್ತೆ. ಅಲ್ಲ ಅಕ್ಕ, ಈ ಮನೇಲಿ ದುಡಿತಾ ಇರೋದು ನನ್ನ ಗಂಡ ನಿಮ್ಮ ಗಂಡ, ಆದ್ರೆ ಬಿಟ್ಟಿ ತಿನ್ಕೊಂಡು ಕೂತಿರೋ ಮನೋಜಂಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಸಂಜನಾ, ಆ ಮನೋಜ ಕೆಲ್ಸಕ್ಕೆ ಅಂತ ಹೋಗ್ತಾ ಇದ್ದಾನಷ್ಟೇ. ಆದ್ರೆ ಅವನ್ ದುಡಿತಾ ಇರೋದು ಅವ್ನ್ ಬಸ್ ಚಾರ್ಜ್ಗೆ ಸಾಕಾಗ್ತಾ ಇಲ್ಲ. ಬಸ್ಸಲ್ಲಿ ನೇತಾಡ್ಕೊಂಡು ಹೋಗ್ತಾನೆ ಕಣೆ.